Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, Government First Grade College, Vijayanagar, Bangalore. In this session, let us try to focus about the need for restructuring United Nations. ವಿಶ್ವಸಂಸ್ಥೆನ ರೀಸ್ಟ್ರಕ್ಚರ್ ಮಾಡುವಂಥ ಅವಕಾಶಗಳಿದೆಯಾ? ಡು ವಿ ನೀಡ್ ಟು ಚೇಂಜ್ ದ ಹೋಲ್ ವ್ಯವಸ್ಥೆ? ಇಡೀ ವ್ಯವಸ್ಥೆನ ಬದಲಾಯಿಸುವಂತಹ ಚಾನ್ಸಸ್ ಬೇಕಾ? ಈ ಒಂದು ಪ್ರಶ್ನೆಗೆ ಈ ಸಂಚಿಕೆಯಲ್ಲಿ ಉತ್ತರವನ್ನು ಹುಡುಕಲಿಕ್ಕೆ ಪ್ರಯತ್ನ ಪಡೋಣ. Well, the whole rationale of restructuring is because there is an understanding that United Nations is not functioning up to its potential. ವಿಶ್ವಸಂಸ್ಥೆ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ. ಸೊ ಈ ಒಂದು ಕಾರಣಕ್ಕೋಸ್ಕರ ವಿಶ್ವಸಂಸ್ಥೆಯ ವ್ಯವಸ್ಥೆಯಲ್ಲೇ ಏನಾದರೂ ನ್ಯೂನತೆಗಳಿದೆ. ಆ ನ್ಯೂನತೆಗಳನ್ನ ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಂಡ್ರೆ ಮಾತ್ರ ವಿಶ್ವಸಂಸ್ಥೆ ಕ್ಯಾನ್ ಎಫೆಕ್ಟಿವ್ಲಿ ಫಂಕ್ಷನ್. ಇಫ್ ದ ಯುನೈಟೆಡ್ ನೇಷನ್ wants to function effectively, there need to be some kind of responsibility. Because if the process is not correct, then outcome will definitely be problematic. If we fix the process, the outcome will be amazing. ಈ ಪ್ರೋಸೆಸ್ಸು, ಈ ವ್ಯವಸ್ಥೆನ ನಾವು ಫಿಕ್ಸ್ ಮಾಡಿದ್ರೆ ಮಾತ್ರ ರಿಸಲ್ಟು, ಗುರಿಗಳು, ಆಬ್ಜೆಕ್ಟಿವ್ಸು ಎಲ್ಲವೂ ಕೂಡ ಭಾಳ ಸುಲಭವಾಗಿ ಇಚ್ಛೆಯಂತೆ ಇತ್ಯರ್ಥಗೊಳ್ಳುತ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ವಿಶ್ವಸಂಸ್ಥೆನ ರೀಸ್ಟ್ರಕ್ಚರ್ ಮಾಡಬೇಕು, ಪುನರ್ರಚನೆ ಮಾಡಬೇಕು ಎಂಬ ಹಲವಾರು ರಾಷ್ಟ್ರಗಳು ಒತ್ತಡ ಕೊಡ್ತಾ ಇದೆ, ಇನ್ಕ್ಲೂಡಿಂಗ್ ಇಂಡಿಯಾ. ರಿಫಾರ್ಮೇಷನ್ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ವಾಟ್ ಈಸ್ ದ ರೀಸನ್ ವೈ ದೇ ನೀಡ್ ಟು ಬಿ ಅ ರಿಫಾರ್ಮ್? ಸಿನ್ಸ್ 1975, the United Nations has undertaken major deliberation to consider institutional reforms. ಹಲವಾರು ವರದಿಗಳ ಪ್ರಕಾರ, ರಾಷ್ಟ್ರಗಳ ಬೇಡಿಕೆಯ ಪ್ರಕಾರ 1975ರಿಂದ ವಿಶ್ವಸಂಸ್ಥೆ ಹಲವಾರು ಸನ್ನಿವೇಶಗಳಲ್ಲಿ ಚರ್ಚೆಗಳನ್ನು ಒಳಗೊಂಡಿದೆ. Such restructuring activities have sprung from widespread dissatisfaction with the United Nations' capacity to deal with problems of economic development and relations between industrialized and developing countries. 1970ರ ದಶಕದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇತ್ತು. ಆರ್ಥಿಕ ವ್ಯವಸ್ಥೆಯಲ್ಲಿ ಬ್ರೆಟನ್ ವುಡ್ಸ್ ಸಿಸ್ಟಮ್, ಬಡ ರಾಷ್ಟ್ರಗಳು ಮತ್ತು ಬೆಳೆತಿರುವಂಥ ರಾಷ್ಟ್ರಗಳು ತಮಗಾಗ್ತಿರುವಂಥ ನೋವನ್ನು ಹೇಳ್ಕೊಳ್ಳುವಂತಹ ವೇದಿಕೆಗಳು ಸೂಕ್ತವಾಗಿ ಸಿಗ್ತಿರಲಿಲ್ಲ ವಿಶ್ವಸಂಸ್ಥೆನ ಹೊರತುಪಡಿಸಿದ್ರೆ. ಆದರೆ ವಿಶ್ವಸಂಸ್ಥೆಗೆ ಹೋದರೆ ಅದು ಕೇವಲ ದೊಡ್ಡ ಶ್ರೀಮಂತ ಬಲಿಷ್ಠ ರಾಷ್ಟ್ರಗಳ ಉಸ್ತುವಾರಿಗೆ ಬಂದಿರುವಂಥ ವೇದಿಕೆ ಕಾಣಿಸ್ತಾ ಇರುತ್ತೆ. ಮತ್ತೊಂದು ಕಡೆ ಆಯಿಲ್ ಕಾರ್ಟೆಲ್ಗಳು ಶುರುವಾಗಿತ್ತು. ಸೊ ಹೀಗೆ ಹಲವಾರು ಸಮಸ್ಯೆಗಳಿಂದ ಬಡ ರಾಷ್ಟ್ರಗಳು, ಬೆಳೆಯುತ್ತಿರುವಂಥ ರಾಷ್ಟ್ರಗಳಿಗೆ ಅವರ ಬೇಡಿಕೆಗಳು, ಅವರ ಚಿಂತನೆಗಳು, ಅವರ ಆಕಾಂಕ್ಷೆಗಳು ವಿಶ್ವಸಂಸ್ಥೆ ಈಡೇರಿಸ್ತಿರಲಿಲ್ಲ. ಯುನೈಟೆಡ್ ನೇಷನ್ ರಿಫಾರ್ಮ್ ಎಫರ್ಟ್ಸ್ ಹ್ಯಾವ್ ಫೋಕಸ್ಡ್ ಆನ್ 2 broad areas: reshaping the deliberative and policy-making operations of central UN institutions in order to reach more coherent global policies on international economic and social affairs, and reorganizing the planning, coordination, implementation of UN programs to achieve these policy goals more effectively. ಈ ರೀಸ್ಟ್ರಕ್ಚರಿಂಗು ಅಥವಾ ಪುನರ್ರಚನೆ ಆಗಬೇಕಾಗಿರುವಂಥದ್ದು 2 ಪ್ರಮುಖವಾಗಿರುವಂಥ ಕೇಂದ್ರಗಳಲ್ಲಿ. ಆಂತರಿಕವಾಗಿ ವಿಶ್ವಸಂಸ್ಥೆಯ ಹಲವಾರು ಅಂಗಗಳು ಕೆಲಸ ಮಾಡೋ ರೀತಿ ಚೇಂಜಸ್ ಆಗಬೇಕು. ಇದು ವಿಶ್ವದ ಆರ್ಥಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀಳುತ್ತೆ ಮತ್ತು ಸಾಮಾಜಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀಳುತ್ತೆ. ನಿರ್ಧಾರಗಳನ್ನು ಮಾಡುವಂತಹ ವ್ಯವಸ್ಥೆ,
ಪ್ರಜಾಸತ್ತಾತ್ಮಕವಾಗಿ ಎಲ್ಲರೂ ಕೂಡ, ಎಲ್ಲ ದೇಶಗಳು ಕೂಡ ಸಕಾರಾತ್ಮಕವಾಗಿ ಪಾರ್ಟಿಸಿಪೇಟ್ ಮಾಡಿ ಉತ್ತಮ ನಿರ್ಧಾರಗಳನ್ನು ಯಾವುದೂ ಆಮಿಷಗಳಿಲ್ಲದೆ ದೊಡ್ಡ ದೊಡ್ಡ ರಾಷ್ಟ್ರಗಳ ಮುಷ್ಟಿಯಲ್ಲಿ ಸಿಲುಕದೆ ನಿರ್ಧಾರಗಳನ್ನು ತಗೊಳ್ಳುವಂಥ ವ್ಯವಸ್ಥೆ ಸೃಷ್ಟಿಯಾಗಬೇಕು ಅಂತ ಒಂದು ಮಹತ್ತರವಾಗಿರುವಂತಹ ಪುನರ್ರಚನೆ ಆಗಬೇಕು ಈ ಒಂದು ನಿರ್ಧಾರಗಳ ವಿಚಾರಗಳಲ್ಲಿ ಅಂತ ಬಯಸ್ತಾರೆ ರಾಷ್ಟ್ರಗಳು. ಅದರ ಜೊತೆಯಲ್ಲಿ ಇಂಪ್ಲಿಮೆಂಟೇಷನ್ ಪಾರ್ಟ್, ಆ ಯೋಜನೆಗಳು ಏನೇ ಮಾಡಿದ್ರೂ ಕೂಡ, ಅದು ನಿರ್ಧಾರಗಳು ಏನೇ ತಗೊಂಡ್ರೂ ಕೂಡ ಅದು ಅಸ್ತಿತ್ವಕ್ಕೆ ಸರಿಸೂಕ್ತವಾಗಿ ಬರ್ತಾ ಇಲ್ಲ. ದ ಇಂಪ್ಲಿಮೆಂಟೇಷನ್ ಪಾರ್ಟ್ ಈಸ್ ಮಿಸ್ಸಿಂಗ್. ದ ಪ್ರೋಗ್ರಾಮ್ಸ್ ಆರ್ effective only when they are implemented. So therefore, there need to be a two-pronged approach to restructure the decision-making process and implementation process. ನಿರ್ಧಾರವನ್ನು ತಗೊಳ್ಳುವಂಥದ್ದು ರೀಸ್ಟ್ರಕ್ಚರ್ ಆಗಬೇಕು ಮತ್ತು ಇಂಪ್ಲಿಮೆಂಟ್ ಮಾಡುವಂಥ ಚಿಂತನೆಗಳು ಕೂಡ ರೀಸ್ಟ್ರಕ್ಚರ್ ಆಗಬೇಕು ಅಥವಾ ಪುನರ್ರಚನೆ ಆಗಬೇಕು ಅಂತ ಚಿಂತನೆಗಳು ವ್ಯಕ್ತಪಡಿಸಿದರು 1975 ನಂತರದಲ್ಲಿ. 1977 ಜನರಲ್ ಅಸೆಂಬ್ಲಿ ಇಟ್ ಅಡಾಪ್ಟೆಡ್ ದ ರಿಪೋರ್ಟ್ ಆಫ್ ಎನ್ ಇಂಟರ್-ಗವರ್ಮೆಂಟಲ್ ಆಡ್ ಹಾಕ್ ಕಮಿಟಿ ವಿಚ್ ಪ್ರೊವೈಡೆಡ್ detailed guidelines for prospective UN restructuring and assigned its recommendations to relevant units of the United Nations with the purpose of implementing these reforms. 1977 ವರದಿಯ ಪ್ರಕಾರ ವಿಶ್ವಸಂಸ್ಥೆ ಅದನ್ನು ಸ್ವೀಕಾರ ಮಾಡಿತು. ಸ್ವೀಕಾರ ಮಾಡಿ ಯಾವ ರೀತಿಯಲ್ಲಿ ತನ್ನ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತ ಚಿಂತನೆಗಳ ಮಾಡಲಿಕ್ಕೆ ಶುರು ಮಾಡಿತ್ತು. The major emphasis in these guidelines include increased centralization and integration of the United Nations system in dealing with international economic and social affairs, and improved efficiency and coordination of United Nations operations and activities in these areas. ಆ ಚಿಂತನೆಗಳು ಪ್ರಮುಖವಾಗಿ ಕೇಂದ್ರೀಕೃತವಾಗಬೇಕು. ಅದರ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ಮತ್ತು ಸಾಮಾಜಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿರ್ಧಾರಗಳು ಎಫಿಷಿಯನ್ಸಿಯಿಂದ ನಡಿಬೇಕು. ಸೊ ಇವೆರಡೂ ಆಗಬೇಕು ಅಂದರೆ ಒಂದು ರೀತಿಯಾಗಿ ಇಂಟಿಗ್ರೇಟೆಡ್ ವ್ಯವಸ್ಥೆ ಅವಶ್ಯಕತೆ ಇತ್ತು. ಹಲವಾರು ಅಂಗಗಳು ತನ್ನದೇ ಆಗಿರುವಂಥ ರೀತಿಯಲ್ಲಿ ಕಾರ್ಯಾಚರಣೆಗಳು ಮಾಡ್ತಾ ಇದೆ. Various organs of United Nations are functioning, having their own set of goals and priorities, but there is no interlinkage. ಸೊ ಪರಸ್ಪರವಾಗಿ ಹಲವಾರು ಅಂಗಗಳು, ಹಲವಾರು ವಿಶೇಷ ಅಂಗಗಳು ಕೂಡಿ ಏಕತೆಯಿಂದ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಈ ವರದಿ ಸಲ್ಲಿಸುತ್ತೆ. ದ ಮೋಸ್ಟ್ ಫಂಡಮೆಂಟಲ್ aspect of this restructuring is the linking between United Nations reorganization and disposition of substantive North-South issue. ಈ ವ್ಯವಸ್ಥೆಯಲ್ಲಿ ಶ್ರೀಮಂತ ರಾಷ್ಟ್ರಗಳಾಗಿರುವಂತಹ ಉತ್ತರ ಭಾಗದ ರಾಷ್ಟ್ರಗಳು, the northern hemisphere was filled with rich countries, ಯುರೋಪ್, ಅಮೇರಿಕಾ, ಎಕ್ಸೆಪ್ಷನ್ ಆಸ್ಟ್ರೇಲಿಯಾ, ಮತ್ತು ದಕ್ಷಿಣದಲ್ಲಿರುವಂತಹ ಬಡ ರಾಷ್ಟ್ರಗಳು, ಯೂಶಲಿ ಸೌತ್ ಆಫ್ ಇಕ್ವೇಟರ್, ದಕ್ಷಿಣ ಅಮೇರಿಕಾ, ಆಫ್ರಿಕಾ, ಏಷ್ಯಾ ಖಂಡ. ಈ ಶ್ರೀಮಂತ ರಾಷ್ಟ್ರ ಬಡ ರಾಷ್ಟ್ರಗಳ ನಡುವೆ ಉತ್ತಮ ರೀತಿಯಾಗಿರುವಂಥ ಹೊಂದಾಣಿಕೆ ಇಲ್ಲ.
So, therefore, the restructuring exercise should address these issues regarding the new international economic order. ಸೊ ದಕ್ಷಿಣ ಮತ್ತು ಉತ್ತರದ ವಿವಾದಗಳನ್ನು ಪರಿಗಣಿಸಿಕೊಂಡು ನವ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡಬೇಕು. ಸೊ ಈ ರೀತಿ ವಿಶ್ವಸಂಸ್ಥೆಯ ಪುನರ್ರಚನೆಗೆ the prospect of restructuring the United Nations was undertaken with deliberate effort during the second half of 1970s. We know the success of United Nations in preventing war is a major effort. In 1940s, establishing the prevailing circumstances which created an atmosphere where nations are encouraged to negotiate and not resort on war. 1940ರಲ್ಲಿ ಯಾವಾಗ ವಿಶ್ವಸಂಸ್ಥೆ ಎಸ್ಟಾಬ್ಲಿಷ್ ಆದಮೇಲೆ 40ರ ದಶಕದಲ್ಲಿ ಅತಿ ಹೆಚ್ಚಾಗಿ ಸಂಧಾನ ಮಾತುಕತೆಯ ಮೂಲಕ ವಿವಾದಗಳನ್ನು ಇತ್ಯರ್ಥಗೊಳಿಸಿ ಯುದ್ಧವನ್ನು ಮಾಡಬೇಡಿ ಎಂಬ ಚಿಂತನೆಗಳು ಕೂಡ ವಿಶ್ವಸಂಸ್ಥೆ ಎಕ್ಸ್ಪೆಕ್ಟ್ ಮಾಡ್ತಿತ್ತು. ಹವೆವರ್ ಪ್ರೆಸೆಂಟ್ ಸಿಚುಯೇಷನ್ನಲ್ಲಿ ಮೆನಿ ಡೆವಲಪಿಂಗ್ ನೇಷನ್ಸ್ ಹ್ಯಾಸ್ ಎಮರ್ಜ್ಡ್ ಆಸ್ ಎ ಮೇಜರ್ ಪ್ಲೇಯರ್ ಇನ್ ಡಿಸಿಷನ್ ಮೇಕಿಂಗ್. 1940ರ ದಶಕದಲ್ಲಿ ಭಾರತನ ಯಾರು ಕೇರ್ ಮಾಡ್ತಾ ಇದ್ರು? ನೋ ಬಡಿ ವಾಸ್ ಕೇರಿಂಗ್ ಅಬೌಟ್ ಇಂಡಿಯಾ. ಇಂಡಿಯಾ ವಾಸ್ ರಿಲೆಗೇಟೆಡ್ ಟು ದ ಬ್ಯಾಕ್ಗ್ರೌಂಡ್. ಬಟ್ ನೌ India has a very strong currency in international relations. ಸೊ ಹೀಗೆ ಇವತ್ತಿನ ಒಂದು ವ್ಯವಸ್ಥೆ ನೋಡಿದಾಗ ಆ ಕಾಲದ ವ್ಯವಸ್ಥೆ ನೋಡಿದಾಗ ಬಹುತೇಕವಾಗಿರುವಂಥ ಬದಲಾವಣೆಗಳಾಗಿದೆ. there are a lot of changes. Keeping the new global developments and realities in mind, restructuring the United Nations and making it more democratic and representative is not only essential but also desirable. ಇದು ಕೇವಲ ಬೇಕಾಗಿರೋದಲ್ಲ, ಇದು ಅವಶ್ಯಕತೆ ಇದೆ. ಇವತ್ತಿನ ರಿಯಾಲಿಟಿ ಡಿಫ್ರೆಂಟ್ ಆಗಿದೆ. ಇನ್ನು 75 ವರ್ಷಗಳ ಹಳೆಯ ವ್ಯವಸ್ಥೆನ ಇಟ್ಕೊಂಡು, ಅದು ವಿಶ್ವದ ವ್ಯವಸ್ಥೆನ ಇಟ್ಕೊಂಡು ಕುರುಡರ ಥರ ಬ್ಲೈಂಡ್ ಆಗಿ ಇಲ್ಲ ಅದು ಸರಿಯಾಗಿದೆ ಹಾಗೆ ನಡ್ಕೊಂಡು ಹೋಗೋಣ, ಏನು ಬದಲಾವಣೆಗಳು ಬೇಡ, ಕೇವಲ 5 ಶಾಶ್ವತ ಸದಸ್ಯರಿರಲಿ ಭದ್ರತಾ ಮಂಡಳಿಯಲ್ಲಿ. ಧರ್ಮದರ್ಶಿ ಸಮಿತಿ ಕೆಲಸ ಮಾಡದಿದ್ರೂ ಕೂಡ 30 ವರ್ಷದಿಂದ ಇನ್ನೂ ಹಾಗೆ ಉಳಿಸ್ಕೊಂಡಿರ್ಲಿಕ್ಕಾಗಿದೆ. ಇವೆಲ್ಲವೂ ಕೂಡ ಚೇಂಜ್ ಆಗಬೇಕು, ವಿಸ್ತರಣೆ ಆಗಬೇಕು. ಪ್ರಜಾಪ್ರಭುತ್ವದ ಪ್ರಜಾಸತ್ತಾತ್ಮಕ ಅಂಶಗಳು ಒಳಗೆ ಸೇರಬೇಕು. ಶೀತಲ ಸಮರ ಆಗಿ 30 ವರ್ಷ ಆಯಿತು. NPT, CTBT, ಸಾಲ್ಟು, ಸ್ಟಾರ್ಟು ಬಹುತೇಕವಾಗಿರುವಂಥ ನಿಶಸ್ತ್ರೀಕರಣದ ಒಪ್ಪಂದಗಳಿದ್ದರೂ ಕೂಡ ರಾಷ್ಟ್ರಗಳು ಯುದ್ಧದ ತಯಾರಿಕೆಯ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇರಾಕ್ ಯುದ್ಧ, ಆಫ್ಘಾನಿಸ್ತಾನ್ ಯುದ್ಧ, ಸಿರಿಯಾ, ಲಿಬಿಯಾ, ಲೆಬನನ್, ಇಸ್ರೇಲ್ ಈಜಿಪ್ಟ್ ವಿವಾದಗಳು, ದಕ್ಷಿಣ ಸುದಾನ್, ಉತ್ತರ ಸುದಾನ್, ಸೋಮಾಲಿಯಾ, ಇಥಿಯೋಪಿಯಾ, ಆ ಸಮಯದಲ್ಲಿ ಕ್ಯಾಂಬೋಡಿಯಾ, ಲಾವೋಸ್, ವಿಯೆಟ್ನಾಂ ವಿವಾದಗಳು, ಇವೆಲ್ಲವೂ ಕೂಡ ವಿಶ್ವಸಂಸ್ಥೆಯ ಕಣ್ಣೆದುರುಗಡೆ ನಡೆದಿರುವಂಥದ್ದು. Why did United Nations fail to address these ಯಾಕೆ? Since late 1980s, the United Nations has to occupy the center stage once again
following sudden, unexpected changes in the world scene. 1900 ದಶಕದಲ್ಲಿ ಶೀತಲ ಸಮರ ಮುಕ್ತಾಯಗೊಳ್ಳುವಂತಹ ಸಮಯ. ಗೊರ್ಬಚಾವ್ ಮತ್ತು ರೋನಾಲ್ಡ್ ರೀಗನ್ ರವರು ಅಮೇರಿಕಾ ಮತ್ತು ಸೋವಿಯತ್ ರಷ್ಯಾ ಉತ್ತಮ ಸಂಬಂಧಗಳನ್ನು ಮಾಡುವಂತಹ ವ್ಯವಸ್ಥೆನ ರೂಪಿಸುವಂತಹ ಸಮಯ. ಪ್ರಥಮ ಬಾರಿಗೆ ವಿಶ್ವಸಂಸ್ಥೆಯ ಅವಧಿಯಲ್ಲಿ ಎರಡು ಪಣ ರಾಷ್ಟ್ರಗಳು ಒಟ್ಟಾಗಿ ಬರುವಂಥ ಸಮಯ ಬರ್ತಿತ್ತು. ಗೊರ್ಬಚಾವ್ರವರ ಗ್ಲಾಸ್ನಾಸ್ಟ್ ಪೆರೆಸ್ಟ್ರಾಯಿಕಾ ಎಂಬ ಒಂದು ಕರೆ. ನಾವು ಸೋವಿಯತ್ ಯೂನಿಯನ್ನ ಓಪನ್ ಮಾಡ್ತೀವಿ, ನಿಮ್ಮ ಮೇಲೆ ಯುದ್ಧ ಮಾಡೋದಿಲ್ಲ, ನೀವು ಬಂದು ನೋಡಿ ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಈ ಕರೆಯನ್ನು ಕೊಟ್ಟಾಗ the greatly improved relations between the superpowers and their joint interest in making United Nations work in solving regional conflicts and gradual disintegration of socialist bloc and withering away of east-west tension. ಏನು ಟೆನ್ಷನ್ ಇತ್ತೋ ವಿಶ್ವದಲ್ಲಿ, ಇನ್ನೇನು ಎರಡು ರಾಷ್ಟ್ರಗಳು ಯುದ್ಧ ಮಾಡಿ ಸರ್ವನಾಶ ಮಾಡಬೇಕು ಅಂತ 1962ರಲ್ಲಿ ರೆಡಿಯಾಗಿರ್ತಾರೆ, ಅಣ್ವಸ್ತ್ರಗಳನ್ನು ಕೈಲಿಟ್ಕೊಂಡು. ಅಷ್ಟು ವೈರತ್ವವನ್ನು ಹೊಂದಿರುವಂಥ ಎರಡು ರಾಷ್ಟ್ರಗಳು ಕೇವಲ 20 ವರ್ಷಗಳ ಅವಧಿಯಲ್ಲಿ ಶೇಕ್ ಹ್ಯಾಂಡ್ ಕೊಟ್ಕೊಂಡು, ಇಲ್ಲ ನಾವು ಒಟ್ಟಾಗಿ ಬರೋಣ, ವಿಶ್ವಸಂಸ್ಥೆನ ಸ್ಟ್ರಾಂಗ್ ಆಗಿ ಮಾಡೋಣ, ಇನ್ನಿತರ ವಿಶ್ವದ ಸಮಸ್ಯೆಗಳನ್ನ ಇಬ್ಬರು ಒಟ್ಟಾಗಿ ಸೇರ್ಕೊಂಡು ಅಡ್ರೆಸ್ ಮಾಡೋಣ. ಈಸ್ಟ್ ಜರ್ಮನಿ, ವೆಸ್ಟ್ ಜರ್ಮನಿ ಅಂತ ವಿಭಜನೆ ಆದಂತಹ ಜರ್ಮನಿ 1990ರಲ್ಲಿ ಆ ಒಂದು ಐರನ್ ಕರ್ಟನ್ ಹೊಡೆದೋಗುತ್ತೆ. ದೇರ್ ವಾಸ್ ಎ ಯೂನಿಫಿಕೇಶನ್ ಆಫ್ ಜರ್ಮನಿ. ದಿಸ್ ಇಸ್ ಅ ನ್ಯೂ ರಿಯಾಲಿಟಿ. ರಾಷ್ಟ್ರಗಳು ಕೇವಲ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಅಲ್ಲ, ತಮ್ಮ ಪ್ರಜೆಗಳು ಸುಖ ಶಾಂತಿಯಿಂದ ಇರಬೇಕು, ಅವರಿಗೂ ಆಸಕ್ತಿ ಇರುತ್ತೆ, ಅವರ ಆಸಕ್ತಿನ ನಾವು ಕೇಳಬೇಕು. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ರೈಟ್ ಆಫ್ ಪೀಪಲ್, ದ ರೈಟ್ ಆಫ್ ಸೆಲ್ಫ್ ಡಿಟರ್ಮಿನೇಷನ್ and to respect human rights. ರಾಷ್ಟ್ರಗಳು ರಾಷ್ಟ್ರಕ್ಕಾಗಿ ಇರೋದಲ್ಲ, ರಾಷ್ಟ್ರಗಳು ಇರುವಂಥದ್ದು ಪ್ರಜೆಗಳಿಗಾಗಿ. ಪ್ರಜೆಗಳ ಮಾತನ್ನು ಆಲಿಸಬೇಕು ನಾವು. ಸುಮ್ಮನೆ ಎಷ್ಟು ವರ್ಷಗಳ ಕಾಲ ಅಂತ ದೀರ್ಘವಾಗಿ ವೈರತ್ವವನ್ನು ಸಾಧಿಸಬೇಕು ನಾವು. ಇದರಿಂದ ಯಾರಿಗೇನು ಪ್ರಯೋಜನ? ಸೊ ಲೆಟ್ ಅಸ್ ಕಮ್ ಟುಗೆದರ್ ಇನ್ ದ ಫಾರ್ಮ್ ಆಫ್ ಸ್ಟ್ರೆಂಥನಿಂಗ್ ಯುನೈಟೆಡ್ ನೇಷನ್ಸ್. ಈ ಒಂದು ಕರೆ 1980ರಲ್ಲಿ ವಿಶ್ವಸಂಸ್ಥೆಗೆ ಕೇಳುತ್ತೆ. ಸಾವಿರದ 1994ರ ವಿಶ್ವಸಂಸ್ಥೆಯ ವರ್ಕಿಂಗ್ ಗ್ರೂಪ್ ಕೆಲವು ಸಜೆಷನ್ಸ್ ನೀಡುತ್ತೆ. ಇಟ್ ಸಜೆಸ್ಟೆಡ್ ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್. ಬಹಳ ಪ್ರಮುಖವಾಗಿ ಭಾರತಕ್ಕೆ ಪರವಾಗಿರುವಂಥ ಒಂದು ವಾದನ ಮಂಡಿಸಿರುತ್ತದು. ದ ನಂಬರ್ ಆಫ್ ಮೆಂಬರ್ಸ್ ಇನ್ ಸೆಕ್ಯೂರಿಟಿ ಕೌನ್ಸಿಲ್ ಶುಡ್ ಬಿ ಇನ್ಕ್ರೀಸ್ಡ್. ವಿಸ್ತಾರ ಮಾಡಿ. ಐ ಡೋಂಟ್ ನೋ, ಪ್ರಾಬಬಲಿ ಜಪಾನ್ ಮತ್ತು ಭಾರತನ ಸೇರಿಸ್ಕೊಳ್ಳಿ, ಎರಡು ಬಲಿಷ್ಠ ರಾಷ್ಟ್ರಗಳು. ಎಸ್ಪೆಷಲಿ ಇವತ್ತಿನ ಒಂದು ಕಾಂಟೆಂಪ್ರರಿ ವರ್ಲ್ಡ್ ಇಶ್ಯೂಸ್ ನೋಡಿದಾಗ ದೇರ್ ನೀಡ್ ಟು ಬಿ ಅ ರೀಸ್ಟ್ರಕ್ಚರಿಂಗ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್, ಅಟ್ಲೀಸ್ಟ್ ಇಂಡಿಯಾ ಆ್ಯಂಡ್ ಜಪಾನ್. ಅಫ್ಕೋರ್ಸ್ ಇದು ನನ್ನ ಅಭಿಪ್ರಾಯ. ಬಟ್ ಅದೇ ವರ್ಕಿಂಗ್ ಗ್ರೂಪ್ ಹೇಳಿದ್ದು ಅಟ್ಲೀಸ್ಟ್ ಒಂದು ಇಬ್ಬರು ಸದಸ್ಯರನ್ನ ನೀವು ಓಪನ್ ಮಾಡಿಕೊಡಿ.
ಬರೀ 5 ಸದಸ್ಯರು ಇಟ್ಕೊಂಡು ಏನು ಮಾಡ್ತೀರಾ ಹಳೆ ಕಾಲದ್ದು? ಅಗೇನ್, ನೈನ್ಟೀನ್ 94 ಅಮೇರಿಕದ ಮತ್ತೊಂದು ಖಾಸಗಿ ಸಂಸ್ಥೆ ಫೋರ್ಡ್ ಫೌಂಡೇಶನ್ ಮತ್ತೊಂದು ವರದಿನ ಕೊಡುತ್ತೆ. 1994 ಯು ಎನ್ ವರ್ಕಿಂಗ್ ಗ್ರೂಪು 2 ಸದಸ್ಯರನ್ನ ಇನ್ಕ್ರೀಸ್ ಮಾಡಿ ಭದ್ರತಾ ಮಂಡಳಿ ಅಂತ ಹೇಳಿದ್ರೆ, ಇವ್ರು ಹೇಳ್ತಾರೆ 5ರಿಂದ 10 ಹೆಚ್ಚು ಮಾಡಿ. ಇಟ್ ವಾಂಟೆಡ್ ಟು ಇನ್ಕ್ರೀಸ್ ದ ಸೆಕ್ಯೂರಿಟಿ ಕೌನ್ಸಿಲ್ ಪರ್ಮನೆಂಟ್ ಮೆಂಬರ್ಶಿಪ್ ಫ್ರಮ್ 5 to 10, 5 ಹೊಸ ಸದಸ್ಯರನ್ನ ಸೇರಿಸಿ ಅಂತ ರೆಕಮೆಂಡ್ ಕೊಡುತ್ತೆ. ಸೊ ಒಟ್ಟಾರೆ ವೀಟೋ ಪವರಿನ ದುರ್ಬಳಕೆ ಬಗ್ಗೆ ಕೂಡ ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ, ಅದು ಲಾಸ್ಟ್ ಸೆಷನ್ನಲ್ಲಿ. ಅದನ್ನು ಚೇಂಜ್ ಮಾಡಿ ಮತ್ತು ವಿಶ್ವದಲ್ಲಿ ಆಗ್ತಿರುವಂಥ ಹಲವಾರು ಬದಲಾವಣೆಗಳ ಬಗ್ಗೆ ವಿಶ್ವಸಂಸ್ಥೆಗೆ ಮನವರಿಸಿ ನೋಡ್ತೀವಿ. 100 ಕಾನ್ಫ್ಲಿಕ್ಟ್ಗಳು ಆಗ್ತಿದೆ ಈಗ, ಸಣ್ಣ ಪ್ರಮಾಣದ ಕಾನ್ಫ್ಲಿಕ್ಟ್ಸ್ಗಳು. ಅಫ್ಕೋರ್ಸ್ ದೊಡ್ಡ ಮಹಾಯುದ್ಧದ ಯುಗ ಮುಗ್ದೋಗಿದೆ ಅಂತ ಭಾವಿಸ್ಬೋದು ನಾವು. ಮುಂದೆ ಏನಾಗುತ್ತೋ ಅಂತ ಹೇಳೋದು ಭಾಳ ಕಷ್ಟ. ಬಟ್ ಆದರೂ ನಾವು 70 ವರ್ಷಗಳ ಅಥವಾ 75 ವರ್ಷಗಳ ಅವಧಿನ ಗಮನಿಸಿದಾಗ ದೆರ್ ಇಸ್ ನೋ ಮೇಜರ್ ಕಾನ್ಫ್ಲಿಕ್ಟ್, ಬಟ್ ದೇರ್ ಆರ್ ಲಾಟ್ ಆಫ್ ಟೈನಿ ಕಾನ್ಫ್ಲಿಕ್ಟ್ ದಟ್ ಇಸ್ ಹ್ಯಾಪ್ನಿಂಗ್ ಥ್ರೂಔಟ್ ದ ವರ್ಲ್ಡ್. ವಿಶ್ವದಲ್ಲಿ ಮೂಲೆಯಲ್ಲೂ ಕೂಡ ಇವತ್ತು ಚಿಕ್ಕ ಪುಟ್ಟ ಸಮಸ್ಯೆಗಳು ಆಗ್ತಾನೇ ಇದೆ. ಇರಾಕ್ ಕುವೈತ್ನಲ್ಲಿ ನಡೆಯುವಂತಹ ಗಲ್ಫ್ ಯುದ್ಧ ಆಗಿರ್ಬೋದು, ಪ್ಯಾಲೆಸ್ಟೈನ್ ಇಶ್ಯೂಸು, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ವಿವಾದ, ಈಜಿಪ್ಟ್ ಇಸ್ರೇಲ್ ವಿವಾದ, ಅರಬ್ ಇಸ್ರೇಲ್ ವಿವಾದ, ಇರಾನ್ ಇರಾಕ್ ವಿವಾದ, ಸಿರಿಯಾ ಲೆಬನನ್ ವಿವಾದ, ಈ ಕಡೆ ಶ್ರೀಲಂಕನ್ ಇಂಟರ್ನಲ್ ಕ್ರೈಸಿಸ್, LTT ಮತ್ತು ಸಿನ್ಹಲಾಸ್ದು, ಮಯನ್ಮಾರಲ್ಲಿ ಸುಮಾರು ವರ್ಷಗಳಿಂದ ದಶಕಗಳಿಂದ ಮಿಲಿಟರಿ ಆಳ್ವಿಕೆ. ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಆಂಗ್ ಸಾನ್ ಸೂಕಿ ಅವರು ಬಂದು ಪ್ರಜಾಪ್ರಭುತ್ವದ ಒಂದು ಛಾಯೆಯನ್ನು ಹಾಕ್ಕೊಟ್ಟು ಹೋದರು. ಬಟ್ ಆದರೆ ಎಗೇನ್ ಇವತ್ತು ಮಿಲಿಟರಿ ಪಡೆ ಮಯನ್ಮಾರಲ್ಲಿ ನುಗ್ಗಿದೆ. ಮತ್ತು ಆತಂಕವಾದ ಪಾಕಿಸ್ತಾನ, ಆಫ್ಘಾನಿಸ್ತಾನ ಮೂಲವಾಗಿ ಇವೆಲ್ಲವೂ ಕೂಡ ಹೊಸದಾಗಿ ಕಾಣಿಸ್ಕೊಂಡಂತಹ ಒಂದು ಕಾನ್ಫ್ಲಿಕ್ಟ್, ವಿವಾದಗಳು. ವಿ ನೀಡ್ ಟು ಓವರ್ಕಮ್ ದೀಸ್ ಕೈಂಡ್ ಆಫ್ ಇಶ್ಯೂಸ್. ಹೊಸದಾಗಿರುವಂಥ ಆರ್ಥಿಕ ವ್ಯವಸ್ಥೆನ ಸೃಷ್ಟಿ ಮಾಡಿ ಅಂತ ಕೂಡ ರೆಕಮೆಂಡ್ ಮಾಡ್ತಾರೆ ಫೋರ್ಡ್ ಸಮಿತಿಯವರು ರಿಗಾರ್ಡಿಂಗ್ ಟ್ರೇಡ್ ಆ್ಯಂಡ್ ಮಾನಿಟರಿ ಪ್ರಾಕ್ಟೀಸಸ್. 1995 50 ವರ್ಷದ ಆ್ಯನಿವರ್ಸರಿಯಲ್ಲಿ it reiterates the UN Charter to save succeeding generations from the scourge of war and promise to give the 21st century a United Nations equipped, financed and structured to serve effectively. ಘೋಷಣೆ ಮಾಡಿ 21ನೇ ಶತಮಾನ ವಿಶ್ವಸಂಸ್ಥೆಯ ಶತಮಾನ ಅಂತ. ಮುಂದಿನ ಪೀಳಿಗೆನ ಯುದ್ಧದಿಂದ ಬಚಾವ್ ಮಾಡಿ, ಪ್ರೊಟೆಕ್ಟ್ the succeeding generations from the scourge of war. ಸೆಕ್ಯೂರಿಟಿ ಕೌನ್ಸಿಲ್ ಭದ್ರತಾ ಮಂಡಳಿಯನ್ನು ಎಕ್ಸ್ಪ್ಯಾಂಡ್ ಮಾಡಿ, ಪ್ರಜೆಗಳ ಸ್ವತಂತ್ರ ಮಾನವ ಹಕ್ಕುಗಳನ್ನ ಉಳಿಸಿ, ಆತಂಕವಾದನ ಅಂತ್ಯ ಮಾಡಿ, ಅಂತಾರಾಷ್ಟ್ರೀಯ ಕ್ರೈಮ್ನ ತಡೀರಿ, ಮಾದ ಪದಾರ್ಥಗಳ ರಫ್ತು ಮತ್ತು ಆಮದನ್ನು ಸ್ಟಾಪ್ ಮಾಡಿ, cut down on illegal trafficking, stop terrorism, protect human rights, abolish or control organized crime, prevent illegal transfer of arms,
ಸಣ್ಣ ಪುಟ್ಟ ವೆಪನ್ಸ್ಗಳನ್ನ, ಬಂದೂಕು, ಬಾಂಬ್ಗಳನ್ನ ಸಾಗಾಣಿಕೆ ಆಗುವಂಥದ್ದನ್ನು ಕೂಡ ತಡೀರಿ. ನಿಶಸ್ತ್ರೀಕರಣಕ್ಕೆ ಅತಿ ಹೆಚ್ಚು ಗಮನ ಕೊಡಿ. ಫೋಕಸ್ ಆನ್ ಡಿಸಾರ್ಮಮೆಂಟ್ ಆ್ಯಂಡ್ ನಾನ್ ಪ್ರೊಲಿಫರೇಷನ್ ಇಶ್ಯೂ ಆನ್ ಆರ್ಮ್ ಕಂಟ್ರೋಲ್ ಇಶ್ಯೂಸ್. ಶಾಂತಿಯುತ ಬದಲಾವಣೆಗೆ, ಶಾಂತಿಯುತ ವಿವಾದಗಳ ಇತ್ಯರ್ಥಕ್ಕೋಸ್ಕರ ಶ್ರಮಿಸಿ. ಡಿಪ್ಲೊಮೆಸಿ, ನೆಗೋಸಿಯೇಷನ್ should be given a chance. Option to build peace. ಶಾಂತಿಯ ಉಗಮಕ್ಕೆ ಅವಕಾಶ ಮಾಡಿಕೊಡಿ. ಬಲಿಷ್ಠ ರಾಷ್ಟ್ರಗಳು, ಶಕ್ತಿಯುತ ರಾಷ್ಟ್ರಗಳು, ಶ್ರೀಮಂತ ರಾಷ್ಟ್ರಗಳ ಹತ್ರ ಉತ್ತಮ ತಂತ್ರಜ್ಞಾನ ಇದೆ. ವೈ ಆರ್ ದೇ ಕೀಪಿಂಗ್ ದ ಟೆಕ್ನಾಲಜಿ ಟು ದೆಮ್ಸೆಲ್ವ್ಸ್? ಲೆಟ್ ದೆಮ್ ಟ್ರಾನ್ಸ್ಫರ್ ದಿಸ್ ಟೆಕ್ನಾಲಜಿ ಟು ದ ಅದರ್ ವರ್ಲ್ಡ್. ಈ ತಂತ್ರಜ್ಞಾನನ ಬೇರೆಯವ್ರಿಗೆ ಕೊಡಿ, ಬಡ ರಾಷ್ಟ್ರಗಳಿಗೆ ಕೊಡಿ, ಬೆಳೆಯುತ್ತಿರುವಂಥ ರಾಷ್ಟ್ರಗಳಿಗೆ ಕೊಡಿ. ಯಾಕೆ ಕೇವಲ ದೊಡ್ಡ ರಾಷ್ಟ್ರ, ಶಕ್ತಿಯುತ ರಾಷ್ಟ್ರಗಳ ಹತ್ರ ಮಾತ್ರ ಉತ್ತಮ ರೀತಿಯಾಗಿರುವಂಥ ತಂತ್ರಜ್ಞಾನ ಇಟ್ಕೊಂಡಿರೋಕ್ಕೆ ಸಾಧ್ಯ? ಅವರು ಲೆಟ್ ಅಸ್ ಡಿಸ್ಟ್ರಿಬ್ಯೂಟ್ ಎವ್ರಿಥಿಂಗ್. ಮತ್ತು ಸುಸ್ಥಿರ ಬೆಳವಣಿಗೆ, ಸುಸ್ಥಿರ ಅಭಿವೃದ್ಧಿ, ಪರಿಸರದ ರಕ್ಷಣೆ, ಪ್ರೊಟೆಕ್ಟ್ ದ ಎನ್ವೈರನ್ಮೆಂಟ್. ಶಾಂತಿಯ ಪಡೆ. ವಿಶ್ವದಲ್ಲಿ ಏನೇ ಸಮಸ್ಯೆಗಳಾಗ್ತಿದ್ರು ಕೂಡ ಶಾಂತಿಯ ಪಡೆನ ಯೂಸ್ ದ ಪೀಸ್ ಕೀಪರ್ಸ್ ಆ್ಯಸ್ ಅ ಲಾಸ್ಟ್ ರಿಸಾರ್ಟ್, ಬಟ್ ಸೆಂಡ್ ಪೀಸ್ ಮೇಕರ್ಸ್. ಸುಮ್ಮನೆ ವಿಶ್ವಸಂಸ್ಥೆ ಹತ್ರ ಸೇನೆ ಇದೆ ಅಂದ್ಬಿಟ್ಟು ಈ ವಿವಾದಗಳಿಗೆ ಕಳಿಸೋದಂತ ಅಲ್ಲ. ಅದಕ್ಕಿಂತ ಮುಂಚೆ ಟ್ರೈ ಟು ಫೈಂಡ್ ಎನ್ ಆಪ್ಷನ್ ವೇರ್ ಪೀಸ್ ಕೆನ್ ಬಿ ಅಚೀವ್ಡ್ ಥ್ರೂ ನೆಗೋಸಿಯೇಷನ್. ಮತ್ತು ಶಾಂತಿ ಪಡೆಗೆ ಸೂಕ್ತವಾಗಿರುವಂಥ ಫಂಡಿಂಗ್ನ ಹುಡುಕಿ. ಸೊ ಹೀಗೆ ಹಲವಾರು ಸಜೆಷನ್ಸ್ಗಳನ್ನ ಕೊಟ್ಟಿದೆ, ವಿನಃ ಇಂಪ್ಲಿಮೆಂಟ್ ಆಗಿಲ್ಲ. The office of Secretary General should be made stronger. Permanent political office in key regions like military observers, team, fact-finding missions, and military collective security forces could constitute a global emergency problem. ವಿಶ್ವದಲ್ಲಿ ಆಗ್ತಿರುವಂಥ ತುರ್ತಾದ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಹುಡುಕಬೇಕು ಅಂತ ಹೇಳಿದ್ರೆ ಶಾಶ್ವತವಾಗಿರುವಂಥ ರಾಜಕೀಯ ಕಚೇರಿಗಳನ್ನ ತೆರೀರಿ ಪ್ರಮುಖ ಜಾಗಗಳಲ್ಲಿ. ಅಲ್ಪಸಂಖ್ಯಾತರನ್ನ ಸಂರಕ್ಷಣೆ ಮಾಡಬೇಕು ಅಂತ ವಿಶೇಷವಾಗಿರುವಂತಹ ವ್ಯವಸ್ಥೆನ ರೂಪಿಸಿ. ವಿಶ್ವಸಂಸ್ಥೆ ಹಲವಾರು ಸಜೆಷನ್ಸ್ಗಳನ್ನ ತಗೊಳ್ತಾ ಇದೆ. ರಿಫಾರ್ಮ್ ಆಗಬೇಕು, ಚೇಂಜಸ್ ಆಗಬೇಕು, ಬದಲಾವಣೆ ಆಗಬೇಕು ಅಂತ. ಬಟ್ ಅಗೇನ್ ಇಟ್ ಈಸ್ ಟೇಕಿಂಗ್ ಟೈಮ್. ಅಫ್ಕೋರ್ಸ್ ಕೋಫಿ ಅನ್ನನ್ ಅವರು ಬಂದಾದ ಮೇಲೆ 1990s ಒಂದು ಸಮಿತಿ ಮಾಡಿರ್ತಾರೆ ಅವರು, ಲೆಟ್ ಅಸ್ ರಿಫಾರ್ಮ್ ದ ಯುನೈಟೆಡ್ ನೇಷನ್ಸ್. ಬಟ್ ಇನ್ನೂ ಬೆಳಕಿಗೆ ಬಂದಿಲ್ಲ ಅದು. ಪ್ರತಿ ವರ್ಷವೂ ಕೂಡ ಎಫೆಕ್ಟಿವ್ ಆಗಿ ಇಂಡಿಯಾ ಲಾಬಿ ಮಾಡ್ತಾ ಇದೆ, ಇಂಡಿಯಾ ಪ್ರಯತ್ನ ಪಡ್ತಾ ಇದೆ. ಹಲವಾರು ರಾಷ್ಟ್ರಗಳನ್ನ ಸಂಪರ್ಕ ಮಾಡಿ, ಸಲಹೆ ತಗೊಂಡು, ಮೆಚ್ಚುಗೆನ ಪಡ್ಕೊಂಡು ಶಾಶ್ವತವಾಗಿರುವಂತಹ ಸದಸ್ಯರ ರಾಷ್ಟ್ರಗಳಲ್ಲಿ ನಾವು ಕೂಡ ಸೇರ್ಕೋಬೇಕು ಅಂತ. ಬಟ್ ಸ್ಟಿಲ್ ನಾಟ್ ಸೀನ್ ದ ಡೇ ಆಫ್ ದ ಲೈಟ್. ಸೊ ದ ಪ್ರಾಬ್ಲಮ್ ಈಸ್, ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಎಲ್ಲ ಸಜೆಷನ್ಸ್ಗಳು ಸಜೆಷನ್ಸ್ ಆಗಿ ಉಳ್ಕೊಂಡಿದೆ. ಇಟ್ ಈಸ್ ನಾಟ್ ಬೀನ್ ಇಂಪ್ಲಿಮೆಂಟೆಡ್ ಎಫೆಕ್ಟಿವ್ಲಿ. So if we want to see the United Nations emerge as a strong cornerstone of international peace and security and guarantor of stability of the world, then we need to immediately restructure the United Nations and focus on development, peace and security.
ಸುಭದ್ರವಾದ ವಿಶ್ವನ ನಾವು ನೋಡಬೇಕು ಅಂತ ಹೇಳಿದ್ರೆ, ಯುದ್ಧಗಳು ಸಂಪೂರ್ಣವಾಗಿ ಸ್ಟಾಪ್ ಆಗಬೇಕು ಅಂತ ಹೇಳಿದ್ರೆ, ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ, ಆದಷ್ಟು ಬೇಗ ವಿಶ್ವಸಂಸ್ಥೆನ ಪುನರ್ರಚನೆಗೊಳಿಸಬೇಕು. ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.